ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಈಗಾಗಲೇ ಈ ಹುಕ್ಕೇರಿಯ ವಿದ್ಯುತ್ ಶಾಕ್ ನಮ್ಮ ಸತೀಶ್ ಅವರಿಗೆ ಹೊಡೆದು ಒಂದು ಸ್ವಲ್ಪ ತೊಂದರೆ ಕೊಟ್ಟದ. ಹೌದು, ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆದಂಥವರು, ಜಿಲ್ಲಾ ಉಸ್ತುವಾರಿಯವರು, ಸ್ವತಃ ಈ ಚುನಾವಣೆಯಲ್ಲಿ ಗೆದ್ದೇ ತಿರಬೇಕು ಅನ್ನೋಂಥ ಹಠದಿಂದ ಎಲ್ಲ ಕಡೆಗೂ ಓಡಾಡಿದವರು, ಎಲ್ಲ ಪ್ರಯತ್ನ ಮಾಡಿದರು. ತಮಗೇನು ಸಾಧ್ಯತೆ ಎಲ್ಲ ಪ್ರಯತ್ನ ಮಾಡಿದರು. ಅದರಲ್ಲಂತೂ ಎರಡು ಮಾತಿಲ್ಲ. ಆದರೂ ಸೋಲಾಯಿತು. ಯಾಕೆ ಅನ್ನೋದನ್ನು ಅವರು ಹೇಳ್ತಾರೆ. ಕೆಲವೊಂದು ಏನೋ ಮಿಸ್ಟೇಕ್ಸ್ ನಮ್ಮಲ್ಲೂ ಆದವು, ಅದರಲ್ಲೇ ಒಬ್ಬರು ತಪ್ಪಲ್ಲ, ಒಂದಿಷ್ಟು ಓಡಾಟದಲ್ಲಿ ಹೆಚ್ಚು ಕಡಿಮೆ ಆಯಿತು. ಆದರೆ ನಾವಲ್ಲೇ ಬೇಸ್ ಮಾಡ್ಕೊಂಡೀವಿ. ನಮ್ಮಲ್ಲೊಂದು ಗಾದಿ ಮಾತದ, ಜಟ್ಟಿ ಬಿದ್ದರೂ ಮೀಸಿಗೆ ಮಣ್ಣು ಹತ್ತಿಲ್ಲ ಅಂತನ್ನುವಂಥ ಮಾತು. ಆ ರೀತಿ ಆ ನೆಲೆಯಲ್ಲಿ ಅವ್ರು ಮಾತಾಡಿದರು. ಆದರೆ ಮಾತಾಡುವಲ್ಲಿ ಮಾತ್ರ ಬಹಳ ಸಂಯಮ ಇತ್ತು ಅವರಲ್ಲಿ ಅನ್ನೋದು ನಾವು ಒಪ್ಪಬೇಕಾಗ್ತದೆ. ಸೋಲು ಒಪ್ಕೊಳ್ತಾರೆ, ಆದರೆ ಮುಖಭಂಗ, ಆ ಭಂಗ, ಈ ಭಂಗ ಅಂತ ಅಲ್ಲ ಅನ್ನುವಂಥ ಮಾತನ್ನು. ಮತ್ತು ಇನ್ನು ರಾಜಕೀಯದಲ್ಲಿ ಎಲ್ಲ ನಡೆಯುವಂಥದ್ದು ವಿಮರ್ಶಕರು ಅವರು ಅನಿಸಿದಂಗೆ ಹೇಳ್ತಾ ಇರ್ತಾರೆ. ಅದು ಸರಿಯೋ ತಪ್ಪು ಇತಿಹಾಸ ಬಿಟ್ಟು ವಿಷಯ. ಸೋಲಾಗ್ಯದ ಮತ್ತು ಸ್ವತಃ ಒಪ್ಕೊಳ್ತಾರೆ ಅವರು. ಅದು ಅನಿವಾರ್ಯ ಪರಿಸ್ಥಿತಿ. ಮತ್ತು ಜೊತೆಗೆ ಒಬ್ಬ ಪ್ರಬುದ್ಧ ರಾಜಕಾರಣಿ ಲಕ್ಷಣ. ಸೋಲು ಒಪ್ಕೊಂಡು ಸ್ವಲ್ಪ ಅದನ್ನು ಸಾಧಿಷ್ಟ ಮುಲಾಂಸ ಅವರದು. ಜೊತೆಗೆ ತಮ್ಮ ಹಿಂಬಾಲಕರು, ತಮ್ಮ ಜೊತೆಗಾರರು, ತಮ್ಮ ಫಾಲೋವರ್ಸ್ಗಳಿಗೆ ನಾವು ರಕ್ಷಣೆ ಕೊಡಿಸುವಾಗಿ ಇದು ಮಾಡಿದ್ವಿ ಮತ್ತು ಅವ್ರನ್ನ ರಕ್ಷಣೆ ಆಗಿರ್ತೀವಿ, ನಮಗೆ ಬೇಸಾಗಿದೆ, ನಾವು ಹಿಂಸರಿ ಮಾತಿಲ್ಲ, ಹುಕ್ಕೇರಿಯೊಳಗೆ ನಾವು ವಿರೋಧ ಪಕ್ಷ ಕೆಲಸ ಮಾಡ್ತೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಟ್ಟರು. ಜೊತೆಗೆ ರಮೇಶ್ ಕತ್ತಿ ಅವರು ಈಗಾಗಲೇ ಸಾಕಷ್ಟು